ಕಾಂಗ್ರೆಸ್ಸಿನ ಸುದ್ದಿ. ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ದಿಲ್ಲಿಗೆ ಹೋದರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಎಲ್ಲರೂ ಹನಿ ಟ್ರ್ಯಾಪ್ ವಿಷಯ ಮಾತಾಡೋಕ್ಕೆ ಅಂತ ಅಂದ್ಕೊಂಡ್ರು. ಡೆಫಿನೆಟ್ಲಿ ಆ ವಿಷಯ ಚರ್ಚೆ ಆಗಿರುತ್ತೆ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಚರ್ಚೆ ಕೂಡ. ಮತ್ತೊಮ್ಮೆ ಸಿದ್ದರಾಮಯ್ಯ ಬಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಯತ್ನವನ್ನು ಆರಂಭಿಸಿದೆ. ಸತೀಶ್ ಜಾರಕಿಹೊಳಿ ಅವರೊಬ್ಬರೇ ಅಲ್ಲ, ಈಶ್ವರ್ ಖಂಡ್ರೆ ಸಹ ದೆಹಲಿಗೆ ಹೋದಾಗ ತಾವ್ಯಾಕೆ ಅಧ್ಯಕ್ಷರಾಗಬೇಕು, ಅದರಿಂದ ಪಕ್ಷಕ್ಕೆ ಏನು ಲಾಭ ಅನ್ನುವುದನ್ನ ಸತೀಶ್ ಜಾರಕಿಹೊಳಿ ಅವರು ವಿವರಿಸಿದ್ದಾರಂತೆ. ಬಿಜೆಪಿಯಿಂದ ಎಸ್ಟಿ ಸಮುದಾಯ ದೂರ ಆಗ್ತಾ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮತಗಳು ಕಾಂಗ್ರೆಸ್ನತ್ತ ಕನ್ಸಾಲಿಡೇಟ್ ಆಗೋದಕ್ಕೆ ಇದು ಸಕಾಲ. ಈ ಅವಕಾಶವನ್ನು ಕಾಂಗ್ರೆಸ್ ಬಳಸಿಕೊಳ್ಳಬೇಕು. ಸತೀಶ್ ಜಾರಕಿಹೊಳಿ ಅವರ ವಾದ. ಅವರ ಬೆನ್ನಲ್ಲೇ ಈಶ್ವರ್ ಖಂಡ್ರೆ ಅವರು ಹೋಗಿದ್ದಾರೆ. ಅವರು ವೇಣುಗೋಪಾಲ್ರನ್ನು ಭೇಟಿಯಾದರು. ಇಬ್ಬರದು ಬೇಡಿಕೆ ಮಂತ್ರಿಯಾಗಿಯೂ ಮುಂದುವರಿಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಸಿಗಬೇಕು ಅನ್ನೋದು. ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ, ನಾನು ಯಾವ ಬಣದಲ್ಲೂ ಗುರುತಿಸಿಕೊಂಡವನಲ್ಲ. ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಬಿಜೆಪಿಯ ಪ್ರಬಲ ವೋಟ್ ಬ್ಯಾಂಕ್ ಅನ್ನು ಒಡೆಯೋದಕ್ಕೆ ಮತ್ತಷ್ಟು ಸಹಾಯಕ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.